ಬನ್ನಿ ನಮ್ಮ ನೇಪಾಳಿ ಬಸ್ಸಲ್ಲಿ ಜರ್ನಿ ಸ್ಟಾರ್ಟ್ ಮಾಡೋಣ. ಕಠ್ಮಂಡು ಟು ಪೋಖ್ರಾ ರಸ್ತೆ ತುಂಬಾ ಖರಾಬ್ ಆಗಿದೆ. ಪೋಖ್ರಾ ರೀಚ್ ಆದ್ಮೇಲೆ ಅನ್ಸುತ್ತೆ ಸ್ವರ್ಗನೇ ಕಣ್ಮುಂದೆ ಇದೆ ಅಂತ. ಹಿಮಾಲಯ ನಾನು ನೋಡಿರೋ ಬ್ಯೂಟಿಫುಲ್ ಪ್ಲೇಸ್ಗಳಲ್ಲಿ ದ ಬೆಸ್ಟ್ ಪ್ಲೇಸ್ ಪೋಖ್ರಾ. ಲೋಕಲ್ ಬಸ್ ಕ್ಯಾಚ್ ಮಾಡಿಕೊಂಡು ಲೂಮ್ರಾ ಅನ್ನೋ ಊರ್ ಕಡೆಗೆ ಹೊರಟಿದ್ವಿ. ಇದು ಮರ್ದಿ ಹಿಮಲ್ನ ಟ್ರಕ್ಕಿಂಗ್ ಮ್ಯಾಪ್. ನಾವು ಟೈಮ್ ಲಿಮಿಟ್ ಕಮ್ಮಿ ಇರೋದ್ರಿಂದ ನಾವು ಲೂಮ್ರೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಪೋಖ್ರಾಯಿಂದ ಬಸ್ಸಲ್ಲಿ ಲೂಮ್ರೆ ಅನ್ನೋ ಊರಿಗೆ ಬಂದು ನಮ್ಮ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು ಟೋಟಲ್ ಬಂದು 40 ಕಿಲೋಮೀಟರ್ ಟ್ರಕ್ಕಿಂಗ್ ಆಗಿರುತ್ತೆ. 5 ಡೇಸ್ ಟ್ರಕ್ಕಿಂಗ್, ಬಟ್ ನಾವು ಶಾರ್ಟ್ ಮಾಡಿ 4 ಡೇಸ್ಗೆ ಪ್ಲ್ಯಾನ್ ಮಾಡಿದ್ದೀವಿ. ಬಸ್ಸಲ್ಲಿ ಬಂದು ನಮ್ಮ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ತುಂಬಾ ಲೇಟ್ ಆಗಿತ್ತು. ಈಗ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ವಿತಿನ್ 6 o'clock ಒಳಗಡೆ ನಾವು ರೀಚ್ ಆಗಿ ಸ್ಟೇ ಮಾಡಬೇಕು, ಇಲ್ಲ ಅಂದರೆ ಐಸ್ ಆಗಿ ಹೋಗ್ತೀವಿ. ಇಲ್ಲಿ ತುಂಬಾ ಜೋಶ್ಫುಲಿ ಟ್ರಕ್ಕಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹಿಮಾಲಯ ಸಿ ಲೆವೆಲಿಂದ 1000 ಮೀಟರ್ಸ್ ಹೈಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಎಲ್ಲವೂ ಗ್ರೀನ್ರಿ ಆಗೇ ಇರುತ್ತೆ, ತುಂಬ ಬ್ಯೂಟಿಫುಲ್ ಆಗೂ ಇರುತ್ತೆ. ನಮ್ಮ ಜರ್ನಿ ಗ್ರೀನ್ರಿಯಲ್ಲಿ ತುಂಬ ಕಿಲೋಮೀಟರ್ವರೆಗೂ ಸಾಗುತ್ತೆ. ಟ್ರಕ್ಕಿಂಗ್ ಜರ್ನಿಯಲ್ಲಿ ತುಂಬ ಎಂತೂಸಿಯಾಸ್ಟಿಕ್ ಇರುವಂಥ ಜನಗಳನ್ನ ಮೀಟ್ ಮಾಡುತ್ತೆ. ಮೇಲೆ ಹೋಗ್ತಾ ಹೋಗ್ತಾ ಗ್ರೀನ್ರಿ ಎಲ್ಲ ವ್ಯಾನಿಷ್ ಆಗಿ ಡೆಸರ್ಟ್ ಫೀಲ್ ಸ್ಟಾರ್ಟ್ ಆಗುತ್ತೆ. ಟ್ರಕ್ಕಿಂಗ್ ಮಧ್ಯದಲ್ಲಿ ಟ್ರಕ್ಕರ್ಸ್ಗಳ ಜೊತೆ ಸಣ್ಣ ಬ್ರೇಕ್ ತೊಗೊಂಡು ಇಂಟ್ರೆಸ್ಟಿಂಗ್ ಟಾಪಿಕ್ಗಳನ್ನ ಮಾತಾಡೋದೊಂದು ಮಜಾ ಇತ್ತು. साउथ मूवी का मैं बहुत बड़ा फैन हूँ, स्पेशली KGF 1 and 2 both. ಇಂಥ ಡಿಫಿಕಲ್ಟ್ ಟ್ರಕ್ಕಿಂಗ್ಸ್ನ ಮಾಡಬೇಕಾದ್ರೆ ಫಿಟ್ನೆಸ್ ತುಂಬಾ ಇಂಪಾರ್ಟೆಂಟ್. ಅಚೀವರ್ ಆ್ಯಂಡ್ ಒನ್ ಆಫ್ ದಿ ಬೆಸ್ಟ್ ಟ್ರೆಕ್ಕರ್ ಅಂತ ಅವಾರ್ಡ್ ಸಿಕ್ಕಿರುವಂಥ ಚಂದ್ರ ಅವರು ಬಂದಿದ್ದಾರೆ. ಅವರ ಬಾಯಲ್ಲೇ ಕೇಳೋಣ. ಚಂದ್ರ ಅವರು ಹೇಳಿ, ಹೆಂಗಿತ್ತು ಟ್ರೆಕ್ಕು? ಸ್ವಲ್ಪ ಇನ್ನೂ ಇದೆ, ಮುಂದಿನ ತುಂಬ ಸಮಾಧ. ನಿಮ್ಮ ಅಭಿಪ್ರಾಯ ಹೆಂಗೆ ಅನಿಸ್ತಾ ಇದೆ? ಅಪ್ಪ ಆಕ್ಸಿಜನ್ ಇವಾಗ ಸ್ಟಾರ್ಟ್ ಆಗ್ತದೆ. ನಿಮ್ಮ ಮೀಸೆ ಮೇಲೆಲ್ಲ ಮಂಜು ಕೂತಿದ್ಯಲ್ಲ, ಹೌದಾ? ಅದ್ರ ಬಂತೀನಿ ಟೇಸ್ಟ್ ಮಾಡ್ತಾವ. ಅದ್ರ ಬಗ್ಗೆ ಏನು ಹೇಳ್ತೀಯ ನೀವು? 15 ಕಿಲೋಮೀಟರ್ ನಡ್ಕೊ ಬಂದ್ಮೇಲೆ ನಮಗೆ ಬೇಸ್ ಕ್ಯಾಂಪ್ ಸಿಕ್ತು. ಈ ಲೋ ಬೇಸ್ ಕ್ಯಾಂಪಲ್ಲೇ ನಮ್ಗೆ ಇವತ್ತು ಸ್ಟೇ ಆ್ಯಂಡ್ ಫನ್. ಭಾಷೆಯಿದು ರಸಕಾವ್ಯವಿದು, ಇದ ಹಾಡಲು ಕವಿ ಬೇಕೆ. ನಯನ ಮಧುರ ಮಿಡಿವ ಹೃದಯ ಮಾತೆ. ಹಂಗಾಗಿ ಹೇಳುವೆ ಕತೆ ನೂರನು, ನಾನಿಂದು ನಗಿಸುವೆ ನಿನ್ನನು. ಬಂತ ಪಾರೈಸ್ ದಾಲ್ ಬಾತ್ ಪವರ್. ದಾಲ್ ಬಾತ್ ಪವರ್ 24 hours. ಅರ್ಲಿ ಮಾರ್ನಿಂಗ್ ಎದ್ದು ಈ ಕೊರಿಯೋ ಚಳಿಯಲ್ಲಿ ಐ ಕ್ಯಾಂಪ್ ಕೊಟ್ಟಿದ್ದೀವಿ. ದ ಬ್ಯೂಟಿಫುಲ್ ಪ್ಲೇಸ್ ಆ್ಯಂಡ್ ಮೋರ್ ಎಕ್ಸೈಟ್ ಆಗಿದ್ದೀವಿ ಈ ಪ್ಲೇಸ್ಗೆ. ನಾವು ಟ್ರೆಕ್ಕಿಂಗ್ ಮಾಡ್ತಿದ್ದ ಎಷ್ಟೋ ರಸ್ತೆಗಳು ಮನುಷ್ಯ ಮಾಡಿದ್ದು ಎಷ್ಟು ಕಿರಿದಾಗಿತ್ತು ಅಂದರೆ ಒಂದು ಚೂರು ಕಾಲು ಜಾರಿದ್ರೂ ಕೂಡ ಪಾತಾಳ ನೋಡಬೇಕಿತ್ತು. ಅಂಥ ಜಾಗಗಳಲ್ಲಿ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿತ್ತು. ನಮಗೋಸ್ಕರ ರೋಡ್ ಮಾಡ್ತಿದ್ದಾರೆ. ಸೂಪರ್. ಈ ಜರ್ನಿಯಲ್ಲಿ ನಮಗೂ ಈ ನೇಪಾಳೀಸ್ ಅವ್ರ ಜೊತೆಗೂ ಸಣ್ಣ ರ್ಯಾಪ್ ವಾರೇ ಆಯಿತು. ಸಖತ್ ಮೋಸ್ಟ್ ಮೆಮೊರೇಬಲ್ ಆಗಿತ್ತು. सुनना मैं आए हैं तू लंदन में रहे थी, अभी जाके पहला टिकट कटाना हूँ के मेघर जय कपीश दिन लोक उजागर राम दूत अतिल तलपराधाम अंजनी पुत्र पवन सुतनाम महावीर विक्रम बजरंगी कुमति निवारण सुमति के जंगी कांचन वर्ण विराज सुबेश कानन कुंडल कुंचित के हाथ वज्र ध्वजा विराजे कंधे ಫನ್ ಬ್ರೇಕ್ ಮುಗಿಸ್ಕೊಂಡು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಮಕ್ಕಳುಗಳೆಲ್ಲ ಟ್ರೆಕ್ಕಿಂಗ್ ಮಾಡೋದು ನೋಡಿ ನಮಗೆ ಶಾಕ್ ಆಯಿತು. ಈ ವಿಡಿಯೋ ತೋರಿಸಿ ನನ್ನ ಸೋಂಬೇರಿ ಫ್ರೆಂಡ್ಸ್ಗೆಲ್ಲ ಮಕ್ಕಳಿಗೇನು ಅಂತಲೂ ಅನಿಸ್ತು. ಹೇಳ್ತಾರೆ ಸುರಕ್ಷತೆ ಬಗ್ಗೆ. ಸೇಫ್ಟಿ ವೆರಿ ಇಂಪಾರ್ಟೆಂಟ್. ಬಿಸಿನೀರು ಕುಡಿತಾ ಇರಿ, ಮೂವ್ ಆಗ್ತಾ ಇರಿ. ನಿಮಗೆ ಏನು ಫೀಲ್ ಆಗುತ್ತೋ ಅದಕ್ಕೆ ರೆಮಿಡಿ ಇಟ್ಕೊಂಡಿರಿ. ದಟ್ಸ್ ದ ಬೆಸ್ಟ್ ಸಜೆಷನ್ ಐ ಕ್ಯಾನ್ ಗಿವ್. ಲಂಚ್ಗೆ ಅಂತ ಐ ಕ್ಯಾಂಪಲ್ಲಿ ಒಂದು ಸಣ್ಣ ಬ್ರೇಕ್ ತೊಗೊಂಡ್ವಿ. ನೇಪಾಳಿಯನ್ಸ್ಗೆ ಸೌತ್ ಇಂಡಿಯನ್ಸ್ ಮೂವಿ ಮೇಲೆ ಇದ್ದಿದ್ದ ಕ್ರೇಜ್ ನೋಡಿ ನಮಗೆ ಶಾಕ್ ಆಯಿತು. अच्छा है। बॉलीवुड तो अभी सब रीमेक करते हैं. सलमान खान,
की मूवी बहुत सी है ना। आप KGF तो मूवी देखा अक्षय कुमार? ये देख दोनों देखा है, KGF दोनों देखा? देखा है, बाहुबली देखा है, अब देखा। नेक्स्ट इनको ಕಾಂತಾರ देखा है? ಕಾಂತಾರ ದಾಲ್ ಬಾತ್ ಎನರ್ಜಿ ತಗೊಂಡು ಮತ್ತೆ ನಮ್ಮ ಟ್ರೆಕ್ಕಿಂಗ್ ಶುರು ಮಾಡಿದ್ದೀವಿ. ಇವ್ರು ಯಾಕೆ ಇಷ್ಟೊಂದು ಉಸಿರಾಟ ಜೋರ ಮಾಡ್ತಿದ್ದಾರೆ ಅಂದರೆ ಇಲ್ಲಿ ಒಬ್ಬ 4000 ಮೀಟರ್ ಸಮುದ್ರ ಮಟ್ಟದಿಂದ 4000 ಮೀಟರ್ ಎತ್ತರದಲ್ಲಿದ್ದೀವಿ ಅಂದರೆ ಅಂದಾಜು ಇರ್ಬೋದು. ಮತ್ತು ಇಲ್ಲಿ ಆಮ್ಲಜನಕದ ಕೊರತೆ ತುಂಬ ಇದೆ, ತುಂಬ ಇರುತ್ತೆ. ನೀವು ನಿಮ್ಮ ದೈಹಿಕ ಆರೋಗ್ಯನ ತುಂಬ ಚೆನ್ನಾಗಿ ಇಟ್ಕೊಂಡು ಬರಬೇಕಾಗುತ್ತೆ, ಇಲ್ಲಾಂದರೆ ವಾಪಸ್ ಹೋಗೋದಂತೂ ಖಂಡಿತವಾಗಲು. ಅಮ್ಮ ಬುದ್ಧಿಮಾನ್ ಬರ್ತಾಯಿದ್ದೀನಮ್ಮ. 1 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಮಾಡಿಕೊಂಡು ಬಂದ ಮೇಲೆ ನಾವು ಐ ಕ್ಯಾಂಪ್ ರೀಚ್ ಆಗಿದ್ದೀವಿ. ನಾಳೆ ದ ರಿಯಲ್ ಬ್ಯೂಟಿ ಆಫ್ ಹೆವನ್ ನೋಡೋಕೆ ಹೋಗ್ತಿದ್ದೀವಿ. ಬೆಳಿಗ್ಗೆ 3 ಗಂಟೆಗೆ ಗೆದ್ದು ಟ್ರೆಕ್ಕಿಂಗ್ ಶುರು ಮಾಡಿ ಪೀಕಿಗೆ ಬಂದಿದ್ದೀವಿ. ಕಂಟಿನ್ಯೂಸ್ 5 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಮಾಡಿಕೊಂಡು ಅದು 4500 ಮೀಟರ್ಸ್ ಹೈಟಲ್ಲಿರುವಂಥದ್ದು. ಒಂದು ಸನ್ರೈಸ್ ನೋಡೋಕ್ಕೆ, ಆ ಒಂದು ಸನ್ರೈಸ್ ಲೈಫಲ್ಲಿ ಎಲ್ಲೂ ಯಾವ ಜಾಗದಲ್ಲೂ ನೋಡಿಲ್ಲದೆ ಇರುವಂಥ ಸನ್ರೈಸ್. ನಾವು ಈ ಪೀಕ್ ಹತ್ತುತ್ತಾ ಇರೋದು ನಾನು ಮಾತಾಡೋವಷ್ಟು ಈಸಿ ಆಗಿರಲಿಲ್ಲ. Don't give up, bro. Don't give up. Video. Cut. Video. ಪೀಕ್ ರೀಚ್ ಆಗ್ತಾ ಆಗ್ತಾ ಒಂದೊಂದು ಹೆಜ್ಜೆನೂ ಕೂಡ ನರ್ಕ ಅನ್ಸೋಕೆ ಸ್ಟಾರ್ಟ್ ಆಗಿತ್ತು. ಪೀಕ್ ರೀಚ್ ಆದಮೇಲೆ ದ ಬ್ಯೂಟಿಫುಲ್ ಸನ್ರೈಸ್ ಜೊತೆಗೆ ಸ್ವರ್ಗನೇ ಕಣ್ಮುಂದೆ ಬಂದು ನಿಂತಂಗಿತ್ತು. Did it, guys? It's victory! ಅನ್ನಪೂರ್ಣ. ನಮ್ಮ ಖುಷಿಗೆ ಲಿಮಿಟೇ ಇರಲಿಲ್ಲ. ಆ ಜಾಗನ ಸನ್ರೈಸ್ ನೋಡಿ ಕುಂದಾಡಬೇಕು ಅನಿಸ್ತಿತ್ತು, ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಸುಮಾರು 40-45 ಟ್ರಕ್ಕರ್ಸ್ ಇದ್ದರು. ಅವರೆಲ್ಲರಿಗಿಂತ ಮುಂಚೆ ನಾನು ನನ್ನ ಫ್ರೆಂಡ್ ರೀಚ್ ಆಗಿದ್ವಿ. ನಾವೇ ಫಸ್ಟ್ ಡೇ ಆಫ್ ಮರ್ದಿ ಹಿಮಲ್ ಟ್ರಕ್ಕಿಂಗ್ನ ಕಂಪ್ಲೀಟ್ ಮಾಡಿದವರಾಗಿದ್ವಿ ಅವತ್ತಿನ ದಿವಸಕ್ಕೆ. ಟ್ರಕ್ಕಿಂಗ್ ಮುಗಿಸಿ ಬ್ಯೂಟಿಫುಲ್ ವ್ಯೂವ್ನ ಎಂಜಾಯ್ ಮಾಡ್ತಾ ನನ್ನ ಫ್ರೆಂಡ್ಸ್ ಬರೋದನ್ನು ಕಾಯ್ತಾ ಕೂತಿದ್ವಿ. ನಾವು ಯಾಕೆ ಈ 35 ಕಿಲೋಮೀಟರ್ಸ್ ಟ್ರಕ್ಕಿಂಗ್ ಮಾಡ್ಕೊಬಂದ್ವಿ ಅಂದರೆ ಇದೊಂದು ವ್ಯೂಗೋಸ್ಕರ. ಪ್ರಪಂಚದಲ್ಲಿ ಯಾವ ಭಾಗದಲ್ಲೂ ಕಾಣಿಸ್ತಿರುವಂಥ ದ ಒನ್ ಆ್ಯಂಡ್ ಓನ್ಲಿ ಸನ್ರೈಸ್ ವ್ಯೂ ಪಾಯಿಂಟ್ ಮಾಚಾ ಪೂಚ್ರೆ. ಆಫ್ಟರ್ ಸನ್ರೈಸ್ ವ್ಯೂ ಇದಾಗಿತ್ತು. ಎಷ್ಟೋ ಟ್ರಕ್ಕರ್ಸ್ಗಳ ದೇವರು ಅಂತ ಕರೆಸೋರು ಅಂತ ಮಾಚಾ ಪೂಚ್ರೆ ನನ್ನ ಹಿಂದೆ ಇರೋದು. ಸ್ನೋ ಅಲ್ಲಿ ಮಕ್ಕಳ ರೀತಿ ಆಟಾಡಿ ಅವತ್ತಿನ ದಿವಸ ಎಂಡ್ ಮಾಡಿದ್ವಿ. ಈ ಟೋಟಲ್ ನೇಪಾಲ್ ಟ್ರಾವೆಲ್ ನಮಗೆ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಕೊಟ್ಟಿತ್ತು. ಈ ಟ್ರಾವೆಲ್ ನಮಗೆ ಟೋಟಲ್ ಆಗಿ 35,000ವರೆಗೂ ಖರ್ಚು ಮಾಡಿಸಿದೆ. ಈ ಮರ್ದಿ ಹಿಮಲ್ 3 ಡೇಸ್ ಟ್ರೆಕ್ಕಿಂಗ್ಗೆ ನಮಗೆ 15,000 ಪರ್ ಪರ್ಸನ್ಗೆ ಕಾಸ್ಟ್ ಖರ್ಚಾಗಿದೆ. ಈ ರೀತಿ ಮೌಂಟೇನ್ ಟ್ರೆಕ್ಕಿಂಗ್ ಮಾಡ್ತಿದ್ದೀರಾ ಅಂದರೆ ಯಾವಾಗಲೂ ಕ್ಯಾಶ್ನ ಕ್ಯಾರಿ ಮಾಡಿ, ಅದು ನಿಮ್ಮನ್ನು ಸೇಫ್ ಆಗಿಡುತ್ತೆ. ಜೊತೆಗೆ ಒಂದು ಫ್ಲಾಸ್ಕ್ ಇಟ್ಕೊಂಡಿರಿ, ಯಾವಾಗಲೂ ಬಿಸಿನೀರು ಕುಡಿತಾ ಇರಿ, ಅದು ನನ್ನ ಬೆಸ್ಟ್ ಸಜೆಷನ್ ಆಗಿರುತ್ತೆ. ನಿಮಗೂ ಟ್ರೆಕ್ಕಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ, ಅಲ್ಲಿ ಮೆಸೇಜ್ ಮಾಡಿ. ಟ್ರಾವೆಲ್ ಟ್ರೆಕ್ಕಿಂಗ್ ಕಂಟೆಂಟ್ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ವಿಜುವಲ್ಸ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ.